ಕೋಕೋ ಹಾಗೂ ಗೇರು ಅಭಿವೃದ್ಧಿ ನಿರ್ದೇಶನಾಲಯ ಕೊಚ್ಚಿ ಹಾಗೂ ಎವಿಪಿ ರೈತ ಉತ್ಪಾದಕ ಸಂಸ್ಥೆ ಕುಮಟಾದ ಸಹಯೋಗದಲ್ಲಿ ಉಚಿತವಾಗಿ 20,000 ಕಸಿ ಗೇರು ಗಿಡಗಳನ್ನು ಕರಾವಳಿ ಭಾಗದ ರೈತರಿಗೆ ವಿತರಿಸಲಾಯಿತು. ಕುಮಟಾ ಪಟ್ಟಣದ ಎವಿಪಿ ರೈತ ಉತ್ಪಾದಕ ಸಂಸ್ಥೆಯ ಪ್ರಾಂಗಣದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಕುಮಟಾ ಹೊನ್ನಾವರ ಭಟ್ಕಳ ಭಾಗದ ರೈತರಿಗೆ ಶಾಸಕ ದಿನಕರ್ ಶೆಟ್ಟಿಯವರು ಗೇರು ಗಿಡಗಳನ್ನು ವಿತರಿಸಿ ಮಾತನಾಡಿದರು. ಕೋಕೋ ಹಾಗೂ ಗೇರು ಅಭಿವೃದ್ಧಿ ನಿರ್ದೇಶನಾಲಯ ಕೊಚ್ಚಿಯಿಂದ 20,000 ಕೃಷಿ ಗೇರು ಗಿಡಗಳನ್ನು ರೈತರಿಗೆ ವಿತರಿಸಿ ಅದರ ಘೋಷಣೆ ಮಾಡಿದ ವೆಚ್ಚವನ್ನು ಕೂಡ ರೈತರಿಗೆ ನೀಡುವ ಮೂಲಕ ಗೇರು ಕೃಷಿಗೆ ಉತ್ತೇಜನ ನೀಡುವಂತಾಗಿದೆ. ಇದರ ಪ್ರಯೋಜನವನ್ನ ರೈತರು ಪಡೆದುಕೊಂಡು ತಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಎವಿಪಿ ರೈತ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷರಾದ ಗಣಪತಿ ನಾಯ್ಕ್ ಮಾತನಾಡಿ, ಸೇವಾ ಶುಲ್ಕವನ್ನ ಹೊರತುಪಡಿಸಿ ರೈತರಿಗೆ ವೆಂಗುರ್ಲಾ ಕೃಷಿ ಗೇರು ಗಿಡಗಳನ್ನು ನೀಡಲಾಗಿದೆ. ಡಿಸಿಸಿಡಿಯಿಂದ ಅನುಮೋದನೆಗೊಳಗಾದ ಸ್ಟಾರ್ 3 ನರ್ಸರಿಯಿಂದ ಉತ್ತಮ ಗುಣಮಟ್ಟದ ಗಿಡಗಳನ್ನು ತಂದು ಜಿಲ್ಲಾದ್ಯಂತ ರೈತರಿಗೆ ನೀಡಿದ್ದೇವೆ. ಕೇಂದ್ರ ಸರ್ಕಾರವು 2030ಕ್ಕೆ ನಮ್ಮ ದೇಶದ ಗೇರನ್ನ ಗ್ಲೋಬಲ್ ಬ್ರಾಂಡ್ ಆಗಿ ಮಾಡಲು ನ್ಯೂ ಕ್ಯಾಶ್ಯೂ ಪ್ಲಾಂಟಿಂಗ್ ಯೋಜನೆಯನ್ನ ನಮ್ಮ ಕರಾವಳಿ ಭಾಗಕ್ಕೆ ನಮ್ಮ ಸಂಸ್ಥೆಯ ಸಲಹಾ ಸಮಿತಿಯ ಸೂಚನೆ ಮೇರೆಗೆ ತಂದಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಆರ್.ಎಲ್. ಭಟ್, ಸಂಸ್ಥೆಯ ನಿರ್ದೇಶಕರಾದ ಕೃಷ್ಣ ನಾಯ್ಕ್, ಈಶ್ವರ್ ಎಂ ಕೋಡಿಯಾ, ಡಿಕೆ ಹೆಗಡೆ, ಗೋಪಾಲ ವಿ ಶಾನ್ಬಾಗ್, ಕೃಷಿ ನಿವೃತ್ತ ಅಧಿಕಾರಿ ಎಸ್.ವಿ. ಹೆಗಡೆ, ಕೃಷಿ ಮತ್ತು ಪಶು ಸಖಿ ಸೇರಿದಂತೆ 100ಕ್ಕೂ ಅಧಿಕ ರೈತರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.